ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 14 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಬ್ಲ್ಯಾಕ್ ಸಾಯಿಲ್ ಅದರ ಕಬಿನಿ ಮೈನ್ ಚಾನಲ್ ವಾಟರ್. ಇದು ನಮಗೆ ನೀರಾವರಿ ಯಥೇಚ್ಛವಾಗಿರುವಂತಹ ಒಂದು ಜಾಗ. ನಾವು ಕಬಿನಿಗೆ ಪೈಪ್ ಹಾಕೊಂಡ್ರೂ ನಮಗೆ ಇಲ್ಲಿ ಒಳ್ಳೆ ನೀರು ಬರುತ್ತೆ ಸ್ನೇಹಿತರೆ. ಇನ್ನೊಂದೇನಂತಾರೆ, ಇದರಲ್ಲಿ 3 ಬೋರ್ ಇದೆ. 3 ಬೋರ್ಲು ಕೂಡ ನಮಗೆ ನೀರು ತುಂಬ ಚೆನ್ನಾಗಿದೆ. ನಾನು ನಿಮಗೆ ನಾವು ಹೋದ ಕರೆಂಟ್ ಇತ್ತು, ನೀರು ಮೋಟ್ರ್ ಹೊಡೋದು ಕೂಡ ನಿಮಗೆ ತೋರ್ಕೊಡ್ತೀನಿ ಸ್ನೇಹಿತರೆ. ಇವರು ಕಬ್ಬು ಬೆಳೀತಾ ಇದ್ದಾರೆ, ಮಧ್ಯ ಮಧ್ಯದಲ್ಲಿ ತೆಂಗು ಹಾಕ್ಕೊಂಡಿದ್ದಾರೆ, ಟೀಕ್ ಹಾಕ್ಕೊಂಡಿದ್ದಾರೆ. ಅಂದರೆ ನಾವಿಲ್ಲಿ ಇದು ಬ್ಲ್ಯಾಕ್ ಸಾಯಿಲ್ ಆಗಿದ್ರೂ ಬ್ಲ್ಯಾಕ್ ಸಾಯಿಲು ಕೂಡ ನಿಮಗೆ 4-5 ರೀತಿ ವಿಧಗಳಿದ್ದಾವೆ ಸ್ನೇಹಿತರೆ. ಎಲ್ಲ ಬ್ಲ್ಯಾಕ್ ಸಾಯಿಲ್ ಅಂತಲ್ಲ, ನಾವು ಕಂಡಾಗ ನಮಗೆ ಅರಿವಾಗುತ್ತೆ. ಈ ಬ್ಲ್ಯಾಕ್ ಸಾಯಿಲ್ಗಳು ಕೂಡ ನಾವು ಪ್ರತಿಯೊಂದು ಬೆಳೆನೂ ಬೆಳಿಬೋದು ಸ್ನೇಹಿತರೆ. ನಾವು ಹೋದ ತಕ್ಷಣ ನಮಗೆ ಅದರಲ್ಲಿ ಎಷ್ಟೋ ಜನ ಹೇಳ್ತಾರೆ ಬ್ಲ್ಯಾಕ್ ಸಾಯಿಲ್ ಏನು ಬೆಳೆಯೋಕ್ಕಲ್ಲ ಅಂತ. ಪ್ರತಿಯೊಂದು ಬೆಳೆನೂ ಬೆಳೀತಾರೆ, ನಾವು ನೋಡಿದ್ದೀವಿ. ನೀವು ಬೇಕಾದ್ರೆ ಬನ್ನಿ, ಫಸ್ಟ್ ಕಣ್ಣಾರ ನೋಡಿ, ಇಲ್ಲ ಪ್ರಯತ್ನ ಪಡಿ. ಯಾಕೆ ನಾವು ವ್ಯವಸಾಯ ಮಾಡೋದನ್ನ ನಾವು ನೋಡಿದ್ದೀವಿ ಸ್ನೇಹಿತರೆ. ನಮ್ಮ ಕಡೆ ತರಕಾರಿ, ತೋಟ, ಬೆಳೆಗಳನ್ನ ಪ್ರತಿಯೊಂದು ಬೆಳೀತಾರೆ. ಈ ಥರ ಬೆಳೆಯಲ್ಲ ಅಂತ ಹೇಳಲ್ಲ, ಪ್ರತಿಯೊಂದು ಕೂಡ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಇವರು ಕಬ್ಬು ಹಾಕಿದ್ದಾರೆ, ಈಗ ತುಂಬ ಒಳ್ಳೆ ಬೆಳೆ ಬಂದಿದೆ, ಅವ್ರಿಗೂ ಒಳ್ಳೆ ಅನುಕೂಲ ಇದೆ ಸ್ನೇಹಿತರೆ. ನೀರಾವರಿ ಪ್ರತಿಯೊಂದು ಕೂಡ ನಮಗೆ ಈ ಏರಿಯಾ ತುಂಬ ಚೆನ್ನಾಗಿದೆ. ನಮಗೆ ಏನು ಅಂತಾರೆ, ತಾರ್ ರೋಡಿಂದ ಇದು ನಮಗೆ 700ರಿಂದ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಅಷ್ಟು ಮಡ್ ರೋಡ್ ಆಗುತ್ತೆ. ಮೈನ್ ಕಬಿನಿ ವಾಟರ್. ನಾವು ಎಲ್ಲೇ ಹೋಗಲಿ ಸ್ನೇಹಿತರೆ, ಮಣ್ಣು ಯಾವುದೇ ಇರಲಿ, ಅಂದರೆ ನಮಗೆ ಮಣ್ಣು ಕಪ್ಪೆ ಇರಲಿ, ಬಿಳುಪೆ ಇರಲಿ, ಬೂದಿ ಇರಲಿ, ಎನಿವನ್ ಯಾವುದೇ ಇರಲಿ, ನಾನು ಹೇಳೋದಿಷ್ಟೇ, ನಮಗೆ ನೀರಿನ ಅಂಶ ಚೆನ್ನಾಗಿರಬೇಕು, ನೀರಿನ ವಾತಾವರಣ ಇರಬೇಕು. ನಾವು ಬೆಳೆ ಬೆಳಿತೀವಿ ಅಂತಂದರೆ ಸುಮ್ಮನೆ ಎಲ್ಲೆಲ್ಲೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲದೆ ಬೆಳೆ ಬೆಳಿತೀವಿ ಅಂದರೂ ಆಗೋಲ್ಲ. ವಾಸ್ತು ನೋಡ್ಬಿಟ್ಟು ಆ ಏರಿಯಾದಲ್ಲಿ ನೀರಿಲ್ಲದರೂ ಬೆಳೆ ಬೆಳೆಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ವಾಸ್ತು ನೋಡ್ಬೋದು ಹೊರತು ಬೆಳೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಮ್ಗೆ ಉದಾಹರಣೆ ಹೇಳ್ತಿರೋದು. ನೀರಿಲ್ಲ ಅಂತಾರೆ ಏನು ಮಾಡೋಕ್ಕಲ್ಲ. ನೀರಿರಲಿ, ಭೂಮಿ ಹೆಂಗೆ ಇರಲಿ, ಭೂಮಿಲಿ ನಾವು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ಬೋದು. ವಾಸ್ತು ಬೇಕಾಗಿರೋದು. ಎಷ್ಟು ಜನಗಳು ವಾಸ್ತು ಅಂತಾರೆ, ಸಾರಿ ತಪ್ಪು ತಿಳ್ಕೊಬೇಡಿ. ಅವರು ಕೂಡ ವಾಸ್ತು ಮನೆಗಳಿಗೆ ಅನುಕೂಲ, ಸೂಕ್ತ, ಭೂಮಿಗಳಿಗೆ ಅಲ್ಲ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ಮಾಡಿ, ಒಳ್ಳೆ ಬೆಳೆ ಬೆಳೀರಿ, ಪ್ರತಿಯೊಂದು ತರಕಾರಿ ಕೂಡ ಬೆಳಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಆದರೆ ನೀರು ಹೆಂಗಿದೆ ನೀರು ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕು. ಏರಿಯಾದಲ್ಲಿ ಇವರು 14.5 ಎಕರೆಗೂ ಇವರು ಕಬ್ಬು ಬೆಳೆದಿರ ಅಂತಂದರೆ ನೀರಾವರಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ತಿದ್ದಾರೆ. 3 ಬೋರ್ಲಿ ಇವರು 2 ಬೋರು ರನ್ನಿಂಗು. ಆಮೇಲೆ ಸಾಮಾನ್ಯವಾಗಿ ನಾವು ಹೇಳಿರ್ತೀವಿ ಕಟ್ಟ ನೀರಾವರಿ ಅಂತ. ಎಷ್ಟೋ ಜನಗಳಿಗೆ ಪಾಪ ಅದು ಗೊತ್ತಿರಲ್ಲ. ಕೆಲವು ಕಡೆ ನೀರು ಕಡಿಮೆ ಇರೋದರಿಂದ ಅವರು ಪೈಪ್ ಲೈನ್ ಮಾಡಿ ಡ್ರಿಪ್ ಮಾಡ್ಕೋತಾರೆ ಸ್ನೇಹಿತರೆ. ಯಾಕೆಂದರೆ ಅವ್ರು ನೀರು ಸಿಗೋದೆ ಅವ್ರಿಗೆ 1 ಇಂಚು 1.5 ಇಂಚು ನೀರಿರುತ್ತೆ, ಅವ್ರು ಡ್ರಿಪ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಥೇಚ್ಛವಾಗಿ ನೀರಿದೆ, ಇವರು ಆನ್ ಮಾಡಿ ಬಿಟ್ಬಿಡ್ತಾರೆ. ಆನ್ ಮಾಡಿಬಿಟ್ಬಿಟ್ರೆ ಅದು ಭೂಮಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತಾ ಹೋಗುತ್ತೆ. ಒಂದು ಕಟ್ಟೆ ತುಂಬ, ಇನ್ನೊಂದು ಕಟ್ಟೆ ತುಂಬ ಮೇಲೆ ಇನ್ನೊಂದು ಕಟ್ಟೆ, ಅಂದರೆ ಆ ಥರ ಹೋಗುತ್ತೆ. ಅದನ್ನು ನಾವು ಕಟ್ಟ ನೀರಾವರಿ ಅಂತೀವಿ. ಡ್ರಿಪ್ಲಿ ಗಿಡಗಳಿಗೆ ಸರಿಯಾದ ನೀರು ಸಿಗಲ್ಲ, ಯಥೇಚ್ಛವಾಗಿ ನೀರು ಸಿಗಲ್ಲ. ನೀರು ಸಿಗಂಗಿದ್ರೆ ಇನ್ನೂ ಕೂಡ ನಾವು ಏನು ಬೆಳಿತೀವಿ ಇಳುವರಿ ಇನ್ನೂ ಕೂಡ ಜಾಸ್ತಿ ಬರುತ್ತೆ. ಅದೇ ಕಟ್ಟ ನೀರಾವರಿಯಲ್ಲಿ ಅಚ್ಚುಕಟ್ಟಾಗಿ ಇಳುವರಿ ಸೂಪರ್ ಬರುತ್ತೆ. ನೀರು ನೋಡಿ ಸ್ನೇಹಿತರೆ ಎಷ್ಟು ಬರ್ತಿದೆ. 3 ಬೋರು ಒಂದೇ ಥರ ನೀರು, ಇಷ್ಟೇ ನೀರಾವರಿ. ನೀವು ಎಲ್ಲೇ ಹೋಗಿ ಏನೇ ಮಾಡಿ ನೀರಾವರಿಗಂತೂ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ. ಎಲ್ಲೇ ತಗೊಂಡ್ರೂ ಪರವಾಗಿಲ್ಲ, ಸರಿನಾ? ಹೀಗೆ ಈ ಥರ ಇದ್ದಾಗ ನಾವು ಒಳ್ಳೆ ಬೆಳೆಗಳನ್ನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ರೋಡ್ ಕನೆಕ್ಟಿವಿಟಿ ಇದೆಯಾ, ನೀರಾವರಿ ಇದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಅಷ್ಟು ಸಾಕು ನಮಗೆ. ನಾವು ಇಲ್ಲಿ ಅಡಿಕೆ
ತೆಂಗು, ದಾಳಿಂಬೆ, ಸಪೋಟ, ಈ ಥರ ನಾನಾ ರೀತಿಯ ಬೆಳೆಗಳನ್ನ ನಾವು ಇಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಇವತ್ತು ನಾವು ಸಾವಯವ ಕೃಷಿ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಸ್ನೇಹಿತರೆ. ನೀವು ಗೋಶಾಲೆ ಮಾಡ್ತೀರಾ, ತುಂಬ ಚೆನ್ನಾಗಿದೆ, ಜಾಗ ವಿಶಾಲವಾಗಿದೆ, ಆರಾಮಾಗಿ ಮಾಡ್ಬೋದು. ಇಲ್ಲ ಕೋಳಿ ಫಾರ್ಮ್ ಮಾಡ್ತೀರಾ, ಅದಕ್ಕೂ ಅನುಕೂಲವಾಗಿದೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಯಾವುದೇ ನಾವೇನೇ ಮಾಡಿದ್ರು ನಮಗೆ ನೀರಾವರಿನೇ ಮುಖ್ಯ. ವ್ಯವಸಾಯ ಮಾಡಲಿಕ್ಕೆ ಅಂತಾರೆ ನಮಗೆ ನೀರಾವರಿನೇ ತುಂಬ ಮುಖ್ಯ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲವಾಗಿದೆ. ಲೇಬರ್ಗಳಿಗೆ ಯೋಚನೆ ಇಲ್ಲ. ಮೈಸೂರಿಗೆ 30 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ, ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಇವರು ಪರ್ ಎಕರ್ 30 ಲ್ಯಾಕ್ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಮೈಸೂರು ತುಂಬ ನಿಯರ್ ಇದೆ, ಬೆಂಗಳೂರು 150 ಕಿಲೋಮೀಟ್ರ್ ಆಗೋದ್ರಿಂದ ಲೇಬರ್ಗಳಿಗೂ ಕೂಡ ನಮಗೆ ಇಲ್ಲಿ ಯೋಚನೆ ಇಲ್ಲ ಸ್ನೇಹಿತರೆ. ಲೇಬರ್ಗಳು ಕೂಡ ನಮಗೆ ಅನುಕೂಲ ಸಿಗೋದ್ರಿಂದಲೇ ನೋಡಿ ಈ ಥರ ಎಲ್ಲ ಬೆಳಿಬೋದು. ನಾವು ಒಂದೇ ಮಂತಂದವರು ಕಬ್ಬೆಲ್ಲ ಹಾಕಿ ಇಲ್ಲ ಭತ್ತ ಬೆಳೆಯೋಕೆ, ಜೋಳನೋ ತೋಟನೋ ಏನೇ ಮಾಡ್ಬೇಕಾದ್ರೂ ಒಂದು ಮನೆತನದಿಂದ ಆಗಲ್ಲ ಸ್ನೇಹಿತರೆ. ನೋಡಿ ಈ ಕಡೆ ಲ್ಯಾಂಡ್ಲಿ ಅವರು ಬೆಳೆ ಬೆಳೆದು ಎಲ್ಲ ತೆಗೆದಿದ್ದಾರೆ ಸ್ನೇಹಿತರೆ. ಆರಾಮ ಬೆಳೆ ಎಲ್ಲ ತೆಗೆದಾಯಿತು ಒಂದು ಕಡೆಗೆ. ಈಗ ನೆಕ್ಸ್ಟು ಬೇರೆ ಬೆಳೀಲಿಕ್ಕೆ ಅವರು ವ್ಯವಸ್ಥಿತವಾಗಿ ನೋಡ್ಕೊತಾ ಇದ್ದಾರೆ ಲ್ಯಾಂಡ್ನ. ಇಲ್ಲಿ ಈಗ ಮತ್ತೆ ಬೇರೆ ಬೆಳೆನ ಇವರು ಹಾಕ್ತಾರೆ ಸ್ನೇಹಿತರೆ. ನೋಡಿ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಈ ಥರ ತೋಟಗಳಲ್ಲಿ ಬಂದು ಆದಷ್ಟು ನಾವಿಲ್ಲಿ ವರ್ಕ್ ಮಾಡಬೇಕು ಸ್ನೇಹಿತರೆ. ನಾವಿಲ್ಲಿ ವರ್ಕ್ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನ ಮೂಳೆಯಿಂದ ಹಿಡಿದು ಸ್ಕಿನ್ ತಗೋನು ಅಷ್ಟೇ. ನಾವು ಅಲ್ಲಿ ಮಾಲಿಗೆ ಜಮೀನಲ್ಲಿ ಬಂದು ಓಡಾಡ್ಕೊಂಡು ಇಲ್ಲ ಇವನಿಗೆ ಬಂದು ಒಂದು ಓಡಾಡ್ಕೊಂಡು ಇಲ್ಲಿ ನಮ್ಮ ಕೈಲಿ ಆದಂಥ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ನಿಜವಲ್ಲಂತಲೇ ಚರ್ಮ ಬೇಗ ಹೊಡ್ಕೊಳ್ಳಲ್ಲ. ಪ್ರತಿಯೊಂದು ಕೂಡ ನಮ್ಮ ಮೂಳೆಗಳು ಕೂಡ ತುಂಬ ಸ್ಟ್ರಾಂಗ್ ಆಯ್ತವೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ನೀರಾವರಿ ಹೆಂಗೆ ಕೊಡುತ್ತೋ ಅದೇ ಥರ ನೀವು ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.